ಮಧ್ಯ ಕರ್ನಾಟಕ ಭಾಗದ ರೈತರ ಜೀವನಾಡಿ ಬೆಟ್ಟ ಗುಡ್ಡಗಳ ನಡುವೆ ಮೈದುಂಬಿ ಹರಿಯುತ್ತಿರುವಂತಹ ಜಲಾಶಯ. ಈ ಜಲಾಶಯವನ್ನ ಅಭಿವೃದ್ಧಿಪಡಿಸಿ ಪ್ರವಾಸೋದ್ಯಮ ತಾಣವನ್ನಾಗಿ ಮಾಡುವಂತೆ ಕೂಗು ಕೇಳಿ ಬರ್ತಾ ಇದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ. ಮಧ್ಯ ಕರ್ನಾಟಕದ ಜೀವನಾಡಿ ಭದ್ರಾ ಡ್ಯಾಂ ಅಭಿವೃದ್ಧಿಗೆ ಮುಂದಾಗುತ್ತಾ ಸರ್ಕಾರ. ಪ್ರವಾಸಿ ತಾಣವಾಗಿಸಲು ರೈತರ ಕೂಗು. ಮಲೆನಾಡು ಶಿವಮೊಗ್ಗ ಜಿಲ್ಲೆ ಪ್ರವಾಸಿಗರ ನೆಚ್ಚಿನ ತಾಣಗಳಲ್ಲಿ ಒಂದಾಗಿದೆ. ಅದರಲ್ಲೂ ವಿಶ್ವವಿಖ್ಯಾತ ಜೋಗ ಜಲಪಾತ, ರಾಷ್ಟ್ರಕವಿ ಕುವೆಂಪು ಅವರ ಕುಪ್ಪಳ್ಳಿ ಸೇರಿದಂತೆ ಅನೇಕ ಪ್ರಸಿದ್ಧ ಪ್ರವಾಸಿ ತಾಣಗಳು ಪ್ರವಾಸಿಗರನ್ನ ಕೈಬೀಸಿ ಕರೆಯುತ್ತಿದೆ. ಹೌದು, ಇದೀಗ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನ ಬಿಆರ್ಪಿ ಬಳಿ ಇರುವ ಭದ್ರಾ ಜಲಾಶಯವನ್ನ ಅಭಿವೃದ್ಧಿಪಡಿಸಿ ಮೈಸೂರಿನ ಕೆಆರ್ಎಸ್ ಮಾದರಿಯ ಬೃಂದಾವನ ನಿರ್ಮಿಸಿ ಎಂದು ರೈತ ನಾಯಕರು ಒತ್ತಾಯಿಸುತ್ತಿದ್ದಾರೆ. ಕಾವೇರಿ ಯಾವ ರೀತಿ ಇದೆಯೋ ಅದೇ ರೀತಿ ಬೃಂದಾವನ ಇಲ್ಲಿ ಮಾಡಬೇಕು ಅಂತೇಳಿ ಹಿಂದಿನ ಸರ್ಕಾರಕ್ಕೆ ಒಂದು ಯೋಜನೆಯನ್ನು ತಯಾರು ಮಾಡಿ ನಮ್ಮ ಇಲಾಖೆಯಿಂದ ಕಳಿಸಿದ್ದು ಆಗಿದೆ. ನಾವು ಮತ್ತೆ ಒತ್ತಾಯ ಮಾಡ್ತೀವಿ. ಈ ಜಲಾಶಯದ ಸೌಂದರ್ಯವನ್ನು, ಮಲೆನಾಡಿನ ಸೌಂದರ್ಯವನ್ನು ವೃದ್ಧಿ ಮಾಡಲಿಕ್ಕೆ, ಪ್ರವಾಸೋದ್ಯಮವನ್ನು ವೃದ್ಧಿ ಮಾಡಲಿಕ್ಕೆ ಭದ್ರಾ ಜಲಾಶಯದ ವ್ಯಾಪ್ತಿಯ ಬಫರ್ ಝೋನ್ ಜಾಗವನ್ನು ಬಳಸ್ಕೊಂಡ್ರೆ ಅತ್ಯಂತ ದೊಡ್ಡ ಹೆಸರು ಕರ್ನಾಟಕ ಸರ್ಕಾರಕ್ಕೆ ಮತ್ತು ಭಾರತ ಸರ್ಕಾರಕ್ಕೆ ಬರ್ತದೆ. ಈ ಬೇಡಿಕೆ ಇಂದು ನಿನ್ನೆಯದಲ್ಲ, ಅನೇಕ ವರ್ಷಗಳಿಂದ ಕೇಳಿ ಬರ್ತಿದೆ. ಈ ಹಿಂದಿನ ಸರ್ಕಾರಗಳು ಕೂಡ ಪ್ರವಾಸೋದ್ಯಮ ತಾಣವಾಗಿಸಲು ವಾಗ್ದಾನ ನೀಡಿದ್ವು, ಆದರೆ ಈವರೆಗೂ ಆಗಿಲ್ಲ. ಭದ್ರಾ ಜಲಾಶಯ ಸುತ್ತಮುತ್ತಲಿನ ಸೌಂದರ್ಯ ಕಣ್ಣು ಕುಕ್ಕುವಂತಿದೆ. ಜಲಾಶಯದ ಮುಂಭಾಗದಲ್ಲಿ 100 ಎಕರೆ ಬಫರ್ ಝೋನ್ ಪ್ರದೇಶವಿದೆ. ಹೀಗಾಗಿ ಪ್ರವಾಸಿ ತಾಣವಾಗಿಸಲು ಸೂಕ್ತ ಸ್ಥಳ ಎಂದು ಸ್ಥಳೀಯರು ಹೇಳ್ತಿದ್ದಾರೆ. ಈ ಭಾಗವನ್ನು ಸುಂದರ ಒಂದು ಉದ್ಯಾನ ತಾಣವನ್ನಾಗಿ ಮಾಡಿ ಒಂದು ಭದ್ರಾ ಜಲಾಶಯ ಸುತ್ತಲೂ ಇರ್ತಕ್ಕಂಥ ಎಲ್ಲ ಪ್ರದೇಶಗಳನ್ನು ಅಭಿವೃದ್ಧಿಪಡಿಸಿ ಇದೊಂದನ್ನು ಟೂರಿಸ್ಟ್ ಸ್ಪಾಟ್ನಾಗಿ ಮಾಡಿ ಪ್ರವಾಸೋದ್ಯಮ ತಾಣವನ್ನಾಗಿ ಮಾಡಿದರೆ ಇದು ವಿಶ್ವದಲ್ಲೇ ಎಲ್ಲ ಕಡೆಯೂ ಗಮನ ಸೆಳೆಯುವಂಥ ಒಂದು ತಾಣ ಆಗುತ್ತೆ ಅನ್ನೋ ನಮ್ಮ ಎಲ್ಲ ರೈತ ಬಾಂಧವರ ಅನಿಸಿಕೆ. ಹಾಗೂ ಅಪಾಯವನ್ನು ತಪ್ಪಿಸಿ ಭದ್ರತೆಯನ್ನು ಹೆಚ್ಚಿಸುವಂಥ ಕೆಲಸ ಮಾಡಬೇಕು ಅಂತಂದು ಹೇಳಿ ಮುಂದಿನ ದಿನಗಳಲ್ಲಿ ಭದ್ರಾ ಜಲಾಶಯವನ್ನ ಪ್ರವಾಸಿ ತಾಣವಾಗಿಸಲು ಸರ್ಕಾರ ಮುಂದಾಗುತ್ತಾ ಎಂಬುದನ್ನು ಕಾದು ನೋಡಬೇಕಿದೆ. ಪವಿತ್ರ ಗೌಡ ಬೇಲ್ಗಾಗಿ ಹರಸಾಹಸ ಪಡ್ತಾ ಇದ್ದಾರೆ. ಇವತ್ತು ಪವಿತ್ರ ಗೌಡ ಪರ ವಕೀಲ ಟಾಮಿ ಸೆಬಾಸ್ಟಿಯನ್ ವಾದ ಮಂಡಿಸೋ ಸಾಧ್ಯತೆ ಇದ್ದು ಬೇಲ್ ಭವಿಷ್ಯ ಗೊತ್ತಾಗ್ಲಿಕ್ಕಿದೆ. ಪವಿತ್ರ ಬೇಲ್ ಕನಸು ನನಸಾಗುತ್ತಾ? ಪವಿತ್ರ ಗೌಡ ಪರ ವಕೀಲರ ವಾದ ಸಾಧ್ಯತೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ 6 ಆರೋಪಿಗಳ ಜಾಮೀನು ಅರ್ಜಿ ವಿಚಾರಣೆ ಇಂದು ಕೂಡ ನಡೆಯಲಿದೆ. ಈಗಾಗಲೇ ದರ್ಶನ್ ಪರ ವಾದ ಮುಕ್ತಾಯವಾಗಿದ್ದು ಇಂದು ಪವಿತ್ರ ಗೌಡ ಪರ ವಕೀಲರು ವಾದ ಮಂಡಿಸುವ ಸಾಧ್ಯತೆ ಇದೆ. ಹೌದು, ಈಗಾಗಲೇ ದರ್ಶನ್ ಮ್ಯಾನೇಜರ್ ನಾಗರಾಜ್ ಪರ ಸಂದೇಶ ಚೌಟ ವಾದ ಮಾಡುತ್ತಿದ್ದು ಇಂದು ಕೂಡ ವಾದ ಮುಂದುವರೆಸೋ ಸಾಧ್ಯತೆ ಇದೆ. ಪವಿತ್ರ ಗೌಡ ಪರ ಹಿರಿಯ ವಕೀಲ ಟಾಮಿ ಸೆಬಾಸ್ಟಿಯನ್ ಕೂಡ ವಾದ ಮಂಡಿಸೋ ಸಾಧ್ಯತೆ ಇದೆ. ಆರೋಪಿಗಳ ಪರ ವಕೀಲರ ವಾದ ಮುಕ್ತಾಯವಾದ ಬಳಿಕ ಎಸ್ಪಿಪಿ ಪ್ರಸನ್ನಕುಮಾರ್ ವಾದ ಮಂಡಿಸಲಿದ್ದಾರೆ. ವಾದ ಪ್ರತಿವಾದದ ಬಳಿಕ ನ್ಯಾಯಾಲಯ ಯಾರಿಗೆ ಬೇಲ್ ನೀಡುತ್ತೆ, ಯಾರು ಜೈಲ್ ಪಾಲಾಗ್ತಾರೆ ಅನ್ನೋದು ಗೊತ್ತಾಗಲಿದೆ. ನಾಗರಾಜು, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಪಿಜಿಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇರೋ ದರ್ಶನ್ ಫಿಸಿಯೋಥೆರಪಿಯಿಂದಾನೇ ಚೇತರಿಸಿಕೊಳ್ತಾ ಇದ್ದಾರಂತೆ. ಹಾಗಾದ್ರೆ ಸಿವಿಯರ್ ಬ್ಯಾಕ್ ಪೇನ್ ಅಂತ ಮಧ್ಯಂತರ ಜಾಮೀನನ್ನ ಪಡೆದಿರೋ ದರ್ಶನ್ಗೆ ಸರ್ಜರಿಯ ಅಗತ್ಯವೇ ಇಲ್ವಾ? ಆಪರೇಷನ್ ಬಗ್ಗೆ ವೈದ್ಯರು ಹೇಳಿದೇನು? ಇಲ್ಲಿದೆ ಕಂಪ್ಲೀಟ್ ರಿಪೋರ್ಟ್. ಆರೋಪಿ ದರ್ಶನ್ಗೆ ಸರ್ಜರಿ ಅಗತ್ಯವಿಲ್ವಾ? ಬೆನ್ನು ನೋವಿಗೆ ಫಿಸಿಯೋಥೆರಪಿ ಸಾಕ? ಬಿಜಿಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ದರ್ಶನ್ ಜಾಮೀನಿನ ಟೆನ್ಷನ್ನಲ್ಲೇ ದಿನ ದುಡ್ತಿದ್ದಾರೆ. ಈ ಮಧ್ಯೆ ದರ್ಶನ್ಗೆ ಮತ್ತೊಂದು ತಲೆನೋವು ಶುರುವಾಗಿದೆ. ಬೆನ್ನು ನೋವಿನ ಕಾರಣಕ್ಕೆ ಮಧ್ಯಂತರ ಜಾಮೀನು ಪಡೆದು ಆಸ್ಪತ್ರೆ ಸೇರಿರೋ ದರ್ಶನ್ಗೆ ಸರ್ಜರಿಯೇ ಅಗತ್ಯವಿಲ್ಲ ಎಂದು ವೈದ್ಯರು ಸಲಹೆ ನೀಡಿದ್ದಾರೆ ಎಂದು ಹೇಳಲಾಗ್ತಿದೆ.
ದರ್ಶನ್ಗೆ ಸರ್ಜರಿ ಅಗತ್ಯ ಇಲ್ಲ, ಫಿಸಿಯೋಥೆರಪಿ ಸಾಕು ಎಂದು ವೈದ್ಯರು ಹೇಳ್ತಿದ್ದಾರಂತೆ. ಸದ್ಯ ದರ್ಶನ್ 90 ನಿಮಿಷಗಳ ಕಾಲ ಫಿಸಿಯೋಥೆರಪಿ ಮಾಡಿಸಿಕೊಳ್ಳುತ್ತಿದ್ದಾರಂತೆ. ಫಿಸಿಯೋಥೆರಪಿಯಿಂದ ದರ್ಶನ್ ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬರ್ತಿದ್ದು, ಕಾಲು ಬೆನ್ನು ನೋವು ಶಮನವಾಗ್ತಿದೆಯಂತೆ. ಫಿಸಿಯೋಥೆರಪಿಯಿಂದ ಬೆನ್ನು ನೋವು ಕಡಿಮೆಯಾಗ್ತಿರೋದ್ರಿಂದ ಸರ್ಜರಿ ಬೇಡ ಎಂದು ವೈದ್ಯರು ಹೇಳ್ತಿದ್ದಾರೆ ಅನ್ನೋ ಮಾಹಿತಿ ಬಹಿರಂಗವಾಗಿದೆ. ಮತ್ತೊಂದು ಕಡೆ ದರ್ಶನ್ ಬೇರೆ ಆಸ್ಪತ್ರೆಗೆ ಶಿಫ್ಟ್ ಆಗೋ ಬಗ್ಗೆಯೂ ಯೋಚಿಸುತ್ತಿದ್ದಾರಂತೆ. ದೀಪ್ತಿ ತೊಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮಧ್ಯ ಕರ್ನಾಟಕ ಭಾಗದ ರೈತರ ಜೀವನಾಡಿ, ಬೆಟ್ಟ ಗುಡ್ಡಗಳ ನಡುವೆ ಮೈದುಂಬಿ ಹರಿಯುತ್ತಿರುವಂತಹ ಜಲಾಶಯ. ಈ ಜಲಾಶಯವನ್ನ ಅಭಿವೃದ್ಧಿಪಡಿಸಿ ಪ್ರವಾಸೋದ್ಯಮ ತಾಣವನ್ನಾಗಿ ಮಾಡುವಂತೆ ಕೂಗು ಕೇಳಿ ಬರ್ತಾ ಇದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ. ಮಧ್ಯ ಕರ್ನಾಟಕದ ಜೀವನಾಡಿ ಭದ್ರಾ ಡ್ಯಾಂ. ಡ್ಯಾಂ ಅಭಿವೃದ್ಧಿಗೆ ಮುಂದಾಗುತ್ತಾ ಸರ್ಕಾರ. ಪ್ರವಾಸಿ ತಾಣವಾಗಿಸಲು ರೈತರ ಕೂಗು. ಮಲೆನಾಡು ಶಿವಮೊಗ್ಗ ಜಿಲ್ಲೆ ಪ್ರವಾಸಿಗರ ನೆಚ್ಚಿನ ತಾಣಗಳಲ್ಲಿ ಒಂದಾಗಿದೆ. ಅದರಲ್ಲೂ ವಿಶ್ವವಿಖ್ಯಾತ ಜೋಗ ಜಲಪಾತ, ರಾಷ್ಟ್ರಕವಿ ಕುವೆಂಪು ಅವರ ಕುಪ್ಪಳ್ಳಿ ಸೇರಿದಂತೆ ಅನೇಕ ಪ್ರಸಿದ್ಧ ಪ್ರವಾಸಿ ತಾಣಗಳು ಪ್ರವಾಸಿಗರನ್ನ ಕೈಬೀಸಿ ಕರೆಯುತ್ತಿದೆ. ಹೌದು, ಇದೀಗ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನ ಬಿಆರ್ಪಿ ಬಳಿ ಇರುವ ಭದ್ರಾ ಜಲಾಶಯವನ್ನ ಅಭಿವೃದ್ಧಿಪಡಿಸಿ ಮೈಸೂರಿನ ಕೆಆರ್ಎಸ್ ಮಾದರಿಯ ಬೃಂದಾವನ ನಿರ್ಮಿಸಿ ಎಂದು ರೈತ ನಾಯಕರು ಒತ್ತಾಯಿಸುತ್ತಿದ್ದಾರೆ. ಕಾವೇರಿ ಯಾವ ರೀತಿ ಇದೆಯೋ ಅದೇ ರೀತಿ ಬೃಂದಾವನ ಇಲ್ಲಿ ಮಾಡಬೇಕು ಅಂತೇಳಿ ಹಿಂದಿನ ಸರ್ಕಾರಕ್ಕೆ ಒಂದು ಯೋಜನೆಯನ್ನು ತಯಾರು ಮಾಡಿ ನಮ್ಮ ಇಲಾಖೆಯಿಂದ ಕಳಿಸಿದ್ದು ಆಗಿದೆ. ನಾವು ಮತ್ತೆ ಒತ್ತಾಯ ಮಾಡ್ತೀವಿ, ಈ ಜಲಾಶಯದ ಸೌಂದರ್ಯವನ್ನು, ಮಲೆನಾಡಿನ ಸೌಂದರ್ಯವನ್ನು ವೃದ್ಧಿ ಮಾಡಲಿಕ್ಕೆ, ಪ್ರವಾಸೋದ್ಯಮವನ್ನು ವೃದ್ಧಿ ಮಾಡಲಿಕ್ಕೆ ಭದ್ರಾ ಜಲಾಶಯದ ವ್ಯಾಪ್ತಿಯ ಬಫರ್ ಝೋನ್ ಜಾಗವನ್ನು ಬಳಸ್ಕೊಂಡ್ರೆ ಅತ್ಯಂತ ದೊಡ್ಡ ಹೆಸರು ಕರ್ನಾಟಕ ಸರ್ಕಾರಕ್ಕೆ ಮತ್ತು ಭಾರತ ಸರ್ಕಾರಕ್ಕೆ ಬರ್ತದೆ. ಈ ಬೇಡಿಕೆ ಇಂದು ನಿನ್ನೆಯದಲ್ಲ, ಅನೇಕ ವರ್ಷಗಳಿಂದ ಕೇಳಿ ಬರ್ತಿದೆ. ಈ ಹಿಂದಿನ ಸರ್ಕಾರಗಳು ಕೂಡ ಪ್ರವಾಸೋದ್ಯಮ ತಾಣವಾಗಿಸಲು ವಾಗ್ದಾನ ನೀಡಿದ್ವು. ಆದರೆ ಈವರೆಗೂ ಆಗಿಲ್ಲ. ಭದ್ರಾ ಜಲಾಶಯ ಸುತ್ತಮುತ್ತಲಿನ ಸೌಂದರ್ಯ ಕಣ್ಣು ಕುಕ್ಕುವಂತಿದೆ. ಜಲಾಶಯದ ಮುಂಭಾಗದಲ್ಲಿ 100 ಎಕರೆ ಬಫರ್ ಝೋನ್ ಪ್ರದೇಶವಿದೆ. ಹೀಗಾಗಿ ಪ್ರವಾಸಿ ತಾಣವಾಗಿಸಲು ಸೂಕ್ತ ಸ್ಥಳ ಎಂದು ಸ್ಥಳೀಯರು ಹೇಳ್ತಿದ್ದಾರೆ. ಈ ಭಾಗವನ್ನು ಸುಂದರ ಒಂದು ಉದ್ಯಾನ ತಾಣವನ್ನಾಗಿ ಮಾಡಿ, ಒಂದು ಭದ್ರಾ ಜಲಾಶಯ ಸುತ್ತಲೂ ಇರ್ತಕ್ಕಂಥ ಎಲ್ಲ ಪ್ರದೇಶಗಳನ್ನು ಅಭಿವೃದ್ಧಿಪಡಿಸಿ ಇದೊಂದನ್ನು ಟೂರಿಸ್ಟ್ ಸ್ಪಾಟ್ನಾಗಿ ಮಾಡಿ, ಪ್ರವಾಸೋದ್ಯಮ ತಾಣವನ್ನಾಗಿ ಮಾಡಿದರೆ ಇದು ವಿಶ್ವದಲ್ಲೇ ಎಲ್ಲ ಕಡೆಯೂ ಗಮನ ಸೆಳೆಯುವಂಥ ಒಂದು ತಾಣ ಆಗುತ್ತೆ ಅನ್ನೋ ನಮ್ಮ ಎಲ್ಲ ರೈತ ಬಾಂಧವರ ಅನಿಸಿಕೆ. ಹಾಗೂ ಅಪಾಯವನ್ನು ತಪ್ಪಿಸಿ ಭದ್ರತೆಯನ್ನು ಹೆಚ್ಚಿಸುವಂಥ ಕೆಲಸ ಮಾಡಬೇಕು ಅಂತಂದು ಹೇಳಿ, ಮುಂದಿನ ದಿನಗಳಲ್ಲಿ ಭದ್ರಾ ಜಲಾಶಯವನ್ನು ಪ್ರವಾಸಿ ತಾಣವಾಗಿಸಲು ಸರ್ಕಾರ ಮುಂದಾಗುತ್ತಾ ಎಂಬುದನ್ನು ಕಾದು ನೋಡಬೇಕಿದೆ.